ಚಟ್ಕೋತಿಂದ ಏನ್ ಮಾಡಕತ್ತ ಕರಿ ಇಲ್ಲ. ಚಿಕ್ಕಮ್ಮ ಚಿಕ್ಕಮ್ಮ, ಅಮ್ಮ ಕರಿತಾ ಇದ್ದಾಳೆ. ಏನತ್ತೆ? ನೋಡಮ್ಮ, ಸಾವುಕಾರ ಮಗಳು ಹೇಮ ಕರ್ಯಾಕ ಕಳ್ಸಾಳ. ನಾನಷ್ಟು ಹೋಗಿ ಬರ್ತೀನಿ. ಬಾಪು ಬಂದ್ರ ನಾ ಹಿಂಗ್ ಹೋಗಿನಿ ಅಂತ ಹೇಳು. ಮತ್ತ ನಿನ್ನ ಗಂಡಗ ನಿಮ್ಮ ಅಣ್ಣ ಪ್ರಭುಗ ನೀನು ಊಟ ಕೊಡು. ಅವ್ರಿನ್ನೂ ಬಂದೇ ಇಲ್ಲ, ಎಲ್ಲಿಂದ ಕೊಡ್ಲಿ? ಅದಕ್ಕಿಷ್ಟು ಸಿಟ್ಟೇನು? ಬರ್ತಾನೆ ತಗೊಮ್ಮ. ಅವ್ರಿಗೂ 108 ಕೆಲಸ. ಹಾಗಾದ್ರೆ ಏನ್ ಮಾಡ್ಬೇಕು? ಮಂಜು, ಚಿಕ್ಕಮ್ಮನ ಜೊತೆ ಇಲ್ಲೇ ಇರು, ಮನೆ ಬಿಟ್ಟು ಅಲ್ಲಿ ಹೋಗ್ಬೇಡ. ಅಮ್ಮ, ನಾನು ಬರ್ತೀನಿ ನಿನ್ ಕೂಟ. ಅಲ್ಲಿ ನನ್ ಚಿಕ್ಕಪ್ಪ ಇರ್ತಾನೆ, ಮತ್ ನಾನ್ ಕರ್ಕೊಂಡು ಹೊಳ್ ಮನೆಗ್ ಬರ್ತೀನಿ. ನನ್ನ ಕರ್ಕೊಂಡು ಹೋಗಮ್ಮ ಚಿಕ್ಕಪ್ಪನ ಹತ್ರ. ಅವ್ ಇಲ್ಲಿಗೆ ಬರ್ತಾನ, ಎಲ್ಲಿ ಓಡಿ ಹೋಗುದಿಲ್ಲ. ಯಾವಾಗ ಬರ್ತಾನೇನು? ಅದಕ್ಕ ನಾನು ಇಲ್ಲಿ ಇರಕ್ ಒಲ್ಲೆ ಅಂತ ಹೇಳಿದ್ದು. ಚಿಕ್ಕಮ್ಮ, ಹೋಗ್ ಬರ್ಲಿ ಅಮ್ಮನ್ ಕೂಟ. ನಾನು ಬೇಡ ಅಂದ್ರೆ ಕೇಳ್ತೀನಮ್ಮ. ನಿನಗೆ ಹೆಂಗ್ ತಿಳಿಯುತ್ತೋ ಹಂಗ ಮಾಡು. ನಡಿಯಮ್ಮ, ನಡಿ, ನನ್ ಜೊತೆ ನಡಿ. ನೋಡು, ನಿಮ್ಮ ಅಣ್ಣಗ ನಿನ್ನ ಗಂಡ ಊಟ ಕೊಡು, ನಾ ಬರ್ತೇನೆ. ಈಟಿದೆ ಎಷ್ಟು ಸೊಕ್ಕು ಇವಳಿಗೆ. ನನ್ನ ಕೈ ಹಿಡಿದವರ ಸಲಿಗೆ ಹೀಗೆ ಮಾಡಿಸ್ತಾ ಇದೆ. ಪ್ರಭುರಾಜರಾಯ್ತು, ನನ್ನ ಕೈ ಹಿಡಿದವರಾಯ್ತು. ಅಚ್ಚು ಮಾಡಿ ಬೆಳೆಸಿ ಇವಳನ್ನ ಇಲ್ಲಿಗೆ ತಂದು ಹಚ್ಚಿದ್ದಾರೆ. ತಾಯಿ ಸತ್ತ ಮಗಳು ಅಂತ ಏನ್ ಕೇಳ್ತಾಳೋ ಅದನ್ನು ಹಿಡಿದೇ ನಿಂತಿರ್ತಾರೆ ಇಬ್ರು ಗೆಳೆಯರು. ಇವರಿಬ್ಬರದು ನನಗೆ ಅರ್ಥನೇ ಆಗುತ್ತಿಲ್ಲ. ಪ್ರಭುರಾಜನ ಹೆಂಡತಿ ಸಾಯುವಾಗ ಈ ಹುಡುಗಿನ ನನ್ನ ಗಂಡನ ಕೈಯಲ್ಲಿ ಹಾಕಿ, ಈ ಮಗು ನಂದಲ್ಲ ನಿಂದು ಅಂತ ಹೇಳಿದ್ಲಂತೆ. ಈ ಮಗು ನಿಂದು ಅಂತ ಅನ್ಬೇಕಾದ್ರೆ ಇದರಲ್ಲಿ ಏನಿರ್ಬೇಕು? ಅವಳು ನನ್ನ ಕೈ ಹಿಡಿದವರು ಎಷ್ಟು ಸಲಿಗೆಯಿಂದ ಇರ್ಬೇಕಾದ್ರೆ ಈ ಹುಡುಗಿನು ಯಾವಾಗ್ಲೂ ನನ್ ಚಿಕ್ಕಪ್ಪ ಅಂತ ಕರಿಬೇಕಾದ್ರೆ ನನ್ನ ಕೈ ಹಿಡಿದವರೇ ಇವಳಿಗೆ ನಿಜವಾದ ತಂದೆಯಾಗಿರಬೇಕೆ? ಜಗದ ಕಣ್ಣಿಗೆ ಅಣ್ಣ ತಂಗಿಯರಂತೆ ನಟಿಸಿ ಅಂತರಂಗದಲ್ಲಿ ಕಾಮದ ಪ್ರೇಮಿಗಳಾಗಿದ್ದರೆ ಕಂಡವರಾರು? ವಾಸಿಸುವ ಮನೆ ಬರೆದುಕೊಟ್ಟು ತನ್ನ ಗೆಳೆಯನಿಗೆ ಬಂದ ಆಪತ್ತು ಪರಿಹರಿಸಬೇಕಾದ್ರೆ ಅವನ ಹೆಂಡತಿಯ ಋಣಕ್ಕೋಸ್ಕರನೋ ಅಥವಾ ತನ್ನ ಮಿತ್ರನಿಗೋಸ್ಕರನೋ ಇದು ನನಗೆ ತಿಳಿಯದಾಗಿದೆ. ಒಟ್ಟಾರೆ ಇವರಿಬ್ಬರಲ್ಲಿ ಏನೋ ಗುಟ್ಟಿದೆ. ಇವರು ನನ್ನನ್ನು ಎಷ್ಟು ತಿರಸ್ಕಾರ ಭಾವದಿಂದ ಕಾಣುತ್ತಾರಲ್ಲ, ಯಾಕಿರಬಹುದು? ಆ ಶ್ರೀಮಂತರ ಮಗಳು ಹೇಮಾಳಿಗೋಸ್ಕರನೋ? ಪ್ರತಿ ಮಾತಿಗೊಮ್ಮೆ ನನ್ನನ್ನು ಕಡೆಗಣಿಸಿ ಮಾತನಾಡುವರಲ್ಲ, ನಾನು ಇವರಿಗೆ ಹೆಂಡತಿ ಅಲ್ಲವೇ? ಆಗಲಿ, ಇದರ ಪ್ರತಿಫಲವನ್ನು ನಾನು ತೀರಿಸಿಕೊಳ್ಳುವೆ. ಅಂದಾಗ ತಾನು ಮಾಡಿದ ತಪ್ಪು ತನಗರಿವಾಗುತ್ತದೆ. ಮಂಜು, ಮಂಜು, ಶಕುತ್ಲಾ, ಅವು ಎಲ್ಲಿದ್ದಾಳಮ್ಮ? ಮಂಜು ಎಲ್ಲಿದ್ದಾಳೆ? ಯಾಕಮ್ಮ ಹಾಗೆ ನಿಂತ್ಕೊಂಡಿದ್ಯಾ? ಬಾಪು ಇನ್ನು ಮನೆಗೆ ಬಂದಿಲ್ಲ. ಹೋಗ್ಲಿ, ಅವು ಎಲ್ಲಿದ್ದಾಳೆ? ಯಾಕಮ್ಮ ಹಾಗೆ ನೋಡ್ತಾ ಇದೀಯಾ? ಯಾಕೆ ಬಾಪು ಏನಾದ್ರು ಅಂದೆ? ಹಾಗಿದ್ರೆ ಹೇಳು, ಅವ್ ಬಂದ ತಕ್ಷಣ ಅವ್ನು ಬೈದು ಬುದ್ಧಿ ಹೇಳ್ತೇನೆ. ಹೋಗ್ಲಿ, ಅವು ಎಲ್ಲಿದ್ದಾಳೆ? ಯಾಕಮ್ಮ ನಿನ್ ಕಣ್ಣಲ್ಲಿರು? ಹೇಳಮ್ಮ, ಹಾಗೇನಾದ್ರು ಹೇಳು. ಹೇಳೋದಿಲ್ಲ? ಹೋಗ್ಲಿ ಬಿಡಮ್ಮ, ನಿನ್ ಕಷ್ಟ ಸುಖ ಕೇಳೋದಕ್ಕೆ ನಾನು ಏನ್ ಸಂಬಂಧ? ಹಸಿವು ಬಹಳ ಆಗಿತ್ತು. ಸರಿ, ಅವು ಬಂದ ಮೇಲೆ ಊಟ ಮಾಡ್ತೀನಿ. ಇವ ನಾನು ಗೆಳೆಯನೂ ಬರಲಿಲ್ಲ, ಬಂದಿದ್ರೆ ಇಬ್ರು ಕೂಡ ಊಟ ಮಾಡ್ತಿದ್ದೀವಿ. ನೋಡಮ್ಮ, ಈ ನಿನ್ನ ಅಣ್ಣನ ಮುಂದೆ ನಿನ್ನ ಕಷ್ಟ ಸುಖ ಹೇಳ್ಕೊಡೋದಿಲ್ಲ ಅಂದ್ರೆ ನಾನು ಯಾಕೆ ಒತ್ತಾಯ ಮಾಡಿ ಕೇಳಿ? ಸರಿ, ಬರ್ತೇನೆ. ನಿಂತ್ಕೊಳ್ಳಿ. ನನ್ನ ಕಷ್ಟ ಏನಿದೆ ಪರಿಹಾರ ಮಾಡ್ತಿರಲ್ಲ, ಇದನ್ನ ನಾನು ನಂಬಿ? ನಮ್ಮ ತಾಯಿ, ನನ್ನ ಗೆಳೆಯನ ಮಡದಿ ನನಗೆ ತಾಯಿ. ಅವಳಿಗೇನಾದ್ರು ಅಂತ ಕಷ್ಟ ಬಂದಾಗ ನಾನು ನೋಡ್ತಾ ಸುಮ್ಮನೆ ಇರ್ಲಿ? ಹೇಳಮ್ಮ, ನನ್ನ ಗೆಳೆಯಿಂದಾಗ್ಲಿ ನನ್ನ ತಾಯಿಯಿಂದಾಗ್ಲಿ ಏನಾದ್ರು ಬಂದಿದ್ರೆ ಹೇಳು, ಅದನ್ನು ಪರಿಹರಿಸ್ತೇನೆ. ಇಲ್ಲ ನನ್ನ ಮಗಳಿಗೆ ಏನಾದ್ರು ಬಂದಿದ್ರೆ ಹೇಳು, ಅದನ್ನು ಸರಿಪಡಿಸ್ತೇನೆ. ಸರಿಪಡಿಸುವಂತಿದ್ದರೆ ನಾನೇ ಸರಿಪಡಿಸಿಕೊಳ್ಳುತ್ತೇನೆ. ಅದು ನನ್ನ ಹೃದಯಕ್ಕೆ ಬೆಂಕಿ ಹತ್ತಿದ ಗಂಡಾಂತರ, ಅದನ್ನ ಮನಸ್ಸನ್ನು ಚಿತ್ರ ಮಾಡಿದ ಗಂಡಾಂತರ, ಹೊತ್ತಿದ ಬೆಂಕಿ ಆರಿಸಿದಂತಹ ಗಂಡಾಂತರ, ಈ ಭೂಮಿಯ ಮೇಲಿಂದ ಪ್ರಾಣ ತ್ಯಾಗ ಮಾಡುವ
ಗಂಡಾಂತರ. ನನಗೆ ಬಂದಿರುವ ಕಷ್ಟವನ್ನು ಸರಿಪಡಿಸಲು ನನ್ನನ್ನು ಸೃಷ್ಟಿಸಿದ ದೇವರಿಗೆ ಸಾಧ್ಯವಿಲ್ಲವೆಂದಾಗ ಇನ್ನು ನೀವು ಸರಿಪಡಿಸುವುದೆಂದರೆ ವಿಚಿತ್ರ. ದೀಪ ತಾಸುಟ್ಟುಕೊಂಡು ಪರರಿಗೆ ಬೆಳಕು ನೀಡುವಂತೆ ನನ್ನನ್ನು ನಾನೇ ಸುಟ್ಟುಕೊಂಡು ಅವರ ಕಷ್ಟದಲ್ಲಿ ಭಾಗಿಯಾಗಲು ಬಂದಿರುವ ನನ್ನ ಕಣ್ಣೀರಿನ ಕಥೆ ನೀವು ಪರಿಹರಿಸಲು ಸಾಧ್ಯವೇ? ಇಲ್ಲ, ಅದು ಕನಸಿನ ಮಾತು, ತುತ್ತ ತುದಿಯಲ್ಲಿರುವ ಹಣ್ಣು. ಅದನ್ನು ಹರಿದು ತಿನ್ನಲು ಸಾಧ್ಯವಿಲ್ಲ ಅಂದಾಗ ನಿಮ್ಮ ಮುಂದೆ ಹೇಳಿ ಪ್ರಯೋಜನವೇನು? ಕಾರಣ ನೀವದನ್ನು ಕೇಳಬೇಡಿ, ನಾನದನ್ನು ಹೇಳಲಾರೆ. ಅಂದ್ರೆ ನಿನ್ನ ಕಷ್ಟದಲ್ಲಿ ನಾನು ಭಾಗಿಯಾಗಲಾರನೆ? ಹಾಗಾದ್ರೆ ನನಗೆ ಕಷ್ಟ ಬಂದಾಗ ನೀನು, ನನ್ನ ತಾಯಿ, ನನ್ನ ಗೆಳೆಯ ಯಾಕೆ ಭಾಗಿಗಳಾದ್ರಿ? ಆ ಅರಿವು ನನಗಿಲ್ಲ ಅಂತ ತಿಳಿದಿಯೇನಮ್ಮ? ನೋಡಮ್ಮ, ನನ್ನ ಗೆಳೆಯನ ಮಡದಿ ನೀನು. ನಿನಗೆ ಅಂಥ ಆಪತ್ತು ಬಂದಾಗ ನಾನು ಅದರಲ್ಲಿ ಭಾಗಿಯಾಗಿದ್ದೆ ಈ ನಿನ್ನ ಅಣ್ಣ ಇದ್ರು ಅಷ್ಟೇ, ಸತ್ರು ಅಷ್ಟೇ. ಹೇಳಮ್ಮ, ಇಷ್ಟೊಂದು ಆವೇಶ ತುಂಬಿ ಕಣ್ಣೀರು ಸುರಿಸಿ ಹೇಳುವಂತ ಕಷ್ಟ ನಿನಗೆ ಏನು ಬಂದಿದೆ ಹೇಳಮ್ಮ? ಸಿಂಹದ ಮರಿಗಳ ಜೋಡಿಯಂತೆ ನಾನು ನನ್ನ ಗೆಳೆಯ ಇರಬೇಕಾದ್ರೆ ಅಂತ ಆಪತ್ತು ಏನು ಬಂದಿದೆ ಹೇಳಮ್ಮ? ಈ ಊರಿನವರು ಯಾರಾದರೂ ಏನಾದರೂ ಒಂದು ನಿನ್ನ ಮನ ನೋಯಿಸಿದ್ರೆ ಹಾಗಿದ್ರೆ ಹೇಳು, ಅವ್ರನ್ನ ಕರೆತಂದು ನಿನ್ನಲ್ಲಿ ಕ್ಷಮೆ ಕೇಳುವಂತೆ ಮಾಡ್ತೇನೆ, ಆಯ್ತೆ? ಈ ಮಾತು ನಿಜವೆಂದು ನಂಬಲೆ? ನಮ್ಮ ತಾಯಿ ಹುಸಿಯಾದರೆ ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದು ನಮ್ಮ ವಂಶಕ್ಕೆ ಗೊತ್ತಿಲ್ಲ ಅಂದಾಗ ನಿನ್ನ ಮಾತಿಗೆ ಏಕೆ ತಪ್ಪಿ ನಡೆಯಿಲ್ಲಮ್ಮ? ನೋಡಮ್ಮ, ಹೆಚ್ಚಿಗೆ ಹೇಳಾರೆ, ನಿನ್ನ ಮಾತಿಗೆ ನಾನು ತಪ್ಪಿ ನಡೆದೇನಾದ್ರೆ ನನ್ನ ತಾಯಿ ನನ್ನನ್ನು ಜಾರತನದಿಂದ ಜನ್ಮವೆತ್ತಲು ಅಂತ ತಿಳಿ, ಆಯ್ತೆ? ಈಗಲಾದ್ರೂ ಹೇಳಮ್ಮ ಏನು ಅಂತ. ನೋಡಿ, ಹೆತ್ತವರ ಮೇಲೆ ಆಣೆ ಮಾಡಿ ಪ್ರಮಾಣ ಮಾಡಿದ್ದರಿ, ಮರೆಯಬಾರದು. ಇಲ್ಲ ಹೇಳಮ್ಮ, ಯಾಕನ್ನು ಕಾಡ್ತಾ ಇದೀಯಾ? ನೀವು ಕೊಟ್ಟ ಮಾತಿನಂತೆ ನಡೆಯಬೇಕೆಂಬ ಇಷ್ಟ ನಿಮಗಿದ್ದರೆ ನೀವು ನನ್ನವರಾಗಬೇಕು. ಇದನ್ನೇನು ಕೇಳಿದೆಯಮ್ಮ ನೀನು? ನಾನು ನಿನ್ನವರಾಗಬೇಕೆ? ಹೃದಯಕ್ಕೆ ಬೆಂಕಿ ಹತ್ತಿ ಉರಿಯುತ್ತಿರುವ ವಿಷಯ ಇದೇ ಏನಮ್ಮ? ಈ ಭೂಮಿ ಮೇಲೆ ಪ್ರಾಣ ತ್ಯಾಗ ಮಾಡುವಂತ ಗಂಡಾಂತರ ಇದೇನಮ್ಮ ನಿನ್ನದು? ದೀಪ ತನ್ನನ್ನೇ ತಾ ಸುಟ್ಟುಕೊಂಡು ಬೆಳಕು ನೀಡುವಂತೆ ನಿನ್ನನ್ನೇ ನೀ ಸುಟ್ಟುಕೊಂಡು ಕಣ್ಣೀರಿಡುವಂತ ಕಷ್ಟ ಇದೇನಮ್ಮ ನಿನ್ನದು? ಶಕುಂತಲ, ನನ್ನ ಪ್ರಾಣ ಬೇಕಿದ್ರು ಕೇಳಿಕೊಡ್ತೇನೆ, ಆದ್ರೆ ಆದ್ರೆ ಇದು ನನ್ನಿಂದ ಈಡೇರಾದ ವಿಷಯ, ನನ್ನಿಂದ ಈಡೇರಾದ ವಿಷಯ. ಶಿವ, ನನ್ನ ಗೆಳೆಯನ ಮಡದಿ ನನಗೆ ತಾಯಿ, ಅವಳಿಗೆ ನಾನು ಬಿಟ್ಟ ಪುರುಷನಾಗಿ ನನ್ನ ಗೆಳೆಯನಿಗೆ ದ್ರೋಹ ಬಗೆಯಲೇ? ಬೇಡ ತಾಯಿ, ಬೇಡ. ಇದು ನಿನ್ನದು ಗೆಲ್ಲುವ ಹಠ ಅಲ್ಲ, ಇದರಲ್ಲಿ ನಿನಗೆ ಸೋಲೇ ವಿನಃ ಗೆಲುವಿಲ್ಲ. ಗೆಲ್ಲುವ ವಸ್ತಿಗೆ ಕೈ ಹಾಕಿದ್ರೆ ಗೆಲ್ಲುತ್ತಿದ್ದಿ. ನೋಡಮ್ಮ, ಆಕಾಶ ಮುಟ್ಟುವ ಹದ್ದು ಜಿದ್ದು ಕಟ್ಟಿಕೊಂಡು ಹಾರಿದಾಗ ಹಾರಿ ಹಾರಿ ಪಕ್ಕ ಸೋತು ಕೆಳಗೆ ಬಿದ್ದಂತೆ ನನ್ನೊಂದಿಗೆ ಜಿದ್ದಿಗೆ ನಿಂತಿರುವೆ. ಬೇಡ ತಾಯಿ, ಈರಿನ ಹಠ ಬಿಟ್ಟುಬಿಡು. ನಿನ್ನ ಕಾಲಿಗೆ ಬಿದ್ದು ಕೇಳ್ಕೊಳ್ತೇನೆ, ಇದು ಧರ್ಮಕ್ಕೆ ವಿರೋಧ. ಪ್ರಭುರಾಜ್, ಇದರಲ್ಲಿ ನಾ ಸೋತರೂ ನೀ ಸೋಲಬಾರದು. ನೀ ಸೋತರೆ ನಿನ್ನ ತಾಯಿ ನಿನ್ನನ್ನು ಜಾರತನದಿಂದ ಹಡೆದಳೆಂದು ತಿಳಿಯಲೇ? ಹಾಗಾದರೆ ನೀನು ಗರತೆಯ ಮಗನಲ್ಲ, ಜಾರಣಿಯ ಮಗ. ಕೊಟ್ಟ ಮಾತಿಗೆ ತಪ್ಪಿ ನಡೆಯುವುದು ನಮ್ಮ ವಂಶಕ್ಕೆ ಗೊತ್ತಿಲ್ಲ ಅಂದ್ರೆ ಈಗ ತಾನೇ? ಈಗ ಈ ಮಾತು ಹೇಳುವವರು ನೀವೇ. ಯಾವ ಮಾತು ನಂಬಲಿಲ್ಲ? ಕೊಟ್ಟ ಮಾತಿನಂತೆ ನಡೆಯುವ ಇಷ್ಟು ನಿಮಗಿದ್ರೆ ನಡೆಸಿಕೊಡಿ, ಇಲ್ಲ ನೀವು ಹುಟ್ಟಿದ್ದು ಯಾರಿಗೆ ನೀವೇ ಅರ್ಥ ಮಾಡಿಕೊಳ್ಳಿ. ಪ್ರಭುರಾಜ್, ಈಗಿನ ಕಾಲದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿದ್ರೆ ತಪ್ಪೇನಿಲ್ಲ. ಗೆಳೆಯನ ಹೆಂಡತಿ ತಮ್ಮನ ಹೆಂಡತಿಯನ್ನು ಪ್ರೀತಿಸುವುದು ಈ ಕಾಲದಲ್ಲಿ ಅಷ್ಟೇ ಅಲ್ಲ, ರಾಮಾಯಣ ಮಹಾಭಾರತ ಕಾಲದಿಂದಲೂ ನಡೆದು ಬಂದಿದೆ. ಪಂಚಪಾಂಡವರ ಪತ್ನಿ ದ್ರೌಪದಿ ಅಣ್ಣ ತಮ್ಮಂದಿರಾದ ಐವರನ್ನು ಹಂಚಿಕೊಂಡಿದ್ದು ಧರ್ಮವೇ? ವಾಲಿ ತಮ್ಮನ ಹೆಂಡತಿಯನ್ನು ಮೋಹಿಸಿದ್ದು ಧರ್ಮವೇ? ಧರ್ಮದ ಅರ್ಥ ನಿಮಗೆ ಗೊತ್ತಿದೆಯೇ? ಗೊತ್ತಿದ್ರೆ ಹೇಳಿ. ಅಂಥ ಮಹಾನ್ ವ್ಯಕ್ತಿಗಳೇ ಇಂಥ ಕೆಲಸ ಮಾಡಿರುವರು. ಅಂಥವರ ಹೆಸರುಗಳನ್ನ ಪುರಾಣ ಪುಣ್ಯ ಕಥೆಗಳಲ್ಲಿ ಬರೆದಿಟ್ಟಿರುವರು.
ಅಂದರೆ ಬರೆದವನಿಗೆ ಬುದ್ಧಿ ಇಲ್ಲವೋ, ಅದನ್ನು ಓದಿ ತಿಳಿದುಕೊಳ್ಳುವವರಿಗೆ ಬುದ್ಧಿ ಇಲ್ಲವೋ, ಅಥವಾ ಅದೆಲ್ಲ ಕಟ್ಟುಕತೆಯೇ? ಹೇಳಿ ನೋಡೋಣ. ಪ್ರಭರಾಜ್, ನಾನು ಬಯಸಿದ್ದು ನಿಮ್ಮೊಬ್ಬರನ್ನು. ನಿಮ್ಮ ಸ್ನೇಹಿತ ನನಗೆ ತಾಳಿ ಕಟ್ಟಿದ್ದಾನೆ. ನೀವಿಬ್ಬರು ಹಂಚಿಕೊಂಡ್ರೆ ತಪ್ಪೇನಿಲ್ಲ. ಶಕುಂತಲಾ, ಬರೀ ಕೆಟ್ಟದ್ದನ್ನಷ್ಟೇ ಓದಿ ತಿಳಿದುಕೊಳ್ಳೋದಕ್ಕಿಂತ ಒಳ್ಳೆಯದನ್ನಷ್ಟು ಓದಿ ತಿಳಿದುಕೋ. ವಾಲಿ ಪಂಚಪಾಂಡವರ ಹೆಸರು ತೆಗೆಯುವುದಕ್ಕಿಂತ ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣನಂತವ ಹೆಸರನ್ನು ತೆಗೆದು ಓದು. ತನ್ನ ಅಣ್ಣನ ಹೆಂಡತಿಯಾದ ಸೀತಾ ಮಾತೆಯನ್ನು ಒಮ್ಮೆಯೂ ಕಣ್ಣೆತ್ತಿ ನೋಡ್ಲಿಲ್ಲ. ಅವನು ಕಣ್ಣು ಬಿಟ್ರೆ ಅವನ ಕಣ್ಣಿನ ದೃಷ್ಟಿ ಅವರ ಪಾದದ ಮೇಲೆ ಇರುತ್ತಿದ್ದವು. ಅಂಥವರಿದ್ದಾರೆ ಈ ಪ್ರಪಂಚದಲ್ಲಿ. ಶಕುಂತಲಾ, ನೋಡಮ್ಮ, ಗೆಳೆತನದಲ್ಲಿ ಕೃಷ್ಣ ಸುಧಾಮರಂತೆ ಬೆಳೆದು ಬಂದಿರುವ ನಮ್ಮಿಬ್ಬರ ಸ್ನೇಹವನ್ನು ಅಗಲಿಸಬೇಡ ತಾಯಿ, ಅಗಲಿಸಬೇಡ. ಈಗ ಮನಸ್ಸು ಮಾಡಿದ್ದೊಂದು ಪಾಪ, ಇನ್ನು ಅಗಲಿಸಿ ಅದನ್ನು ಪಾಪ ಕಟ್ಟಿಕೊಳ್ಳಬೇಡ. ನನ್ನ ಗೆಳೆಯ ಏನು ಮಾಡಿದ್ದಾನೆ ಅವನ ಮನನೊಲಿಸಲು ಬೇಡ ತಾಯಿ. ತೆಗೆದು ಹಾಕಿಬಿಡಿ ಈ ಹೊಲಸು ವಿಚಾರವನ್ನ. ಅದು ಈ ಜನ್ಮದಲ್ಲಿಯೇ ಸಾಧ್ಯವಿಲ್ಲ. ನಿಮ್ಮ ಗೆಳೆಯ ಮಾಡಿದ್ದು ಹೇಳಲೇ? ತಾನುಂಡ ಮನೆಯಲ್ಲಿಯೇ ಮುಗುಳುತ್ತಿರುವನಲ್ಲ, ಇದು ಸರಿಯೇ? ಅಂದ್ರೆ ಗಂಡಿಗಷ್ಟೇ ಸ್ವಾತಂತ್ರ್ಯವಿದೆ, ಹೆಣ್ಣಿಗದು ಇಲ್ಲ ಅಲ್ಲವೇ? ಗಂಡು ಏನು ಮಾಡಿ ಬಂದರೂ ನಡೆಯುತ್ತದೆ. ಹೆಣ್ಣು ಮಾತ್ರ ತಾನು ಹಣ್ಣನ್ನು ಒಂದು ತಿಂದರೆ ಅದು ಗಂಡಸಿನ ದೃಷ್ಟಿಯಲ್ಲಿ ತಪ್ಪು ಅಲ್ಲವೇ? ನನ್ನ ಗೆಳೆಯ ಬೇರೊಬ್ಬರನ್ನು ಬಯಸಿದರೆ, ಒಂದು ಮನೆಯಲ್ಲಿ ಉಗುಳು ಹತ್ತಿದರೆ, ಅಂದ್ರೆ ನೀನೀಗ ಹೇಳುವ ಮಾತು ಆ ಸಾಹುಕಾರನ ಮಗಳು ಹೇಮ. ಅವಳನ್ನು ಕಂಡ್ರೆ ಅವರಿಗದೆಷ್ಟು ಇಷ್ಟ. ಅದಕ್ಕೋಸ್ಕರನೇ ಅವರು ನನ್ನನ್ನು ಕಡೆಗಣಿಸಿದ್ದು. ಇದನ್ನ ನೀನು ಕಣ್ಣಾರೆ ಕಂಡು ಹೇಳುತ್ತಿರುವೆಯಾ? ನನ್ನೆದುರಿಗೇನೆ ನಡೆದಿತ್ತು. ಒಂದು ಕೈಯನ್ನು ತಲೆಯ ಮೇಲಿಟ್ಟು ತಮ್ಮ ಕೈಯಾರೆ ಹಣ್ಣು ತಿಳಿಸಿದ್ದನ್ನ ನಾನೇ ನನ್ನ ಕಂಗಳಿಂದ ನೋಡಿದ್ದು. ಮತ್ತೆ ಊರ ಜನರ ಬಾಯಲ್ಲಿ ಧರ್ಮರಾಜ, ಏಕಪತ್ನಿ ವೃತಸ್ಥ ಶ್ರೀರಾಮಚಂದ್ರ, ಬುದ್ಧ, ಬಸವ, ಮಹಾತ್ಮ ಗಾಂಧಿ ಅಂತವರ ಹೆಸರಿನಲ್ಲಿ ಇವರ ಹೆಸರು. ಮಾಡುವ ಕೆಲಸ ಇಂಥದ್ದು, ಹೊಗಳಿಸಿಕೊಳ್ಳುವುದು ಅಂಥದ್ದು. ಇವು ಸಂಪನ್ನರ ಲಕ್ಷಣಗಳು. ಆ ಸಾಹುಕಾರನ ಮಗಳೊಂದಿಗೆ ಅಷ್ಟು ಸರಸವಿದೆ ಎಂದೇ ನನ್ನನ್ನು ಇಷ್ಟು ಕಡೆಗಣಿಸಿದ್ದು. ಯಾಕೆ? ನಾನು ಹೆಣ್ಣಲ್ವೇ? ನನಗೂ ಆಸೆ ಆಕಾಂಕ್ಷೆಗಳು ಇರುವುದಿಲ್ಲವೇ? ಕಣ್ಣಿನ ಸುಖ ಬಯಸುವುದು ತಪ್ಪೇ? ಅವರು ಮಾಡಿದ್ದನ್ನ ಸಹಿಸಿಕೊಂಡು ತಡೆಯಲಾರದೆ ಹೊರಚಿಮ್ಮೆ ಇವತ್ತು ನಿಮ್ಮನ್ನು ಬಯಸಿದೆ. ಹೇಳಿ ಪ್ರಭರಾಜ್, ಇದರಲ್ಲಿ ನನ್ನ ತಪ್ಪಿದೆಯೇ? ಹೇಳಿ ನೋಡಿ. ನೀವು ನನ್ನ ಕಾಲು ಹಿಡಿದು ಕೇಳಿದಂತೆ ನಾನು ನಿಮ್ಮ ಕಾಲು ಹಿಡಿದು ಕೇಳುತ್ತೇನೆ. ಇಷ್ಟಕ್ಕೂ ನೀವು ಒಪ್ಪಲಿಲ್ಲ. ನನ್ನ ಸಾವು ನಿಮ್ಮ ಕಂಗಳಿಂದ ನೋಡಬೇಕಾಗುತ್ತದೆ. ಆಗ ನಿಮ್ಮ ಗೆಳೆಯನಿಂದಲೇ ನಿಮಗೆ ಆಪತ್ತು ಬಂದೊದಗಬಹುದು. ಹೇಳಿ, ನಾನು ಬೇಕು? ನನ್ನ ಸಾವು ನಿಮ್ಮ ಕಂಗಳಿಂದ ನೋಡಬೇಕು? ನಾನೀಗಲೇ ಸಿದ್ಧಳು ನಿಮ್ಮ ಮುಂದೆ ಹೆಣವಾಗಿ ಬಿಡಲು. ಬೇಸರಾಗಿದೆ ನನಗೆ ಈ ಬಾಳು. ಹೇಳಿ ಪ್ರಭರಾಜ್, ಮಾತನಾಡಿ. ಒಪ್ಪುವುದಿಲ್ಲವೇ? ಪ್ರಭರಾಜ್, ಮಾತನಾಡಿ. ಒಪ್ಪುವುದಿಲ್ಲವೇ? ಸರಿ, ಹಾಗಾದ್ರೆ ನಾನೇ ಸಾಯಲು ಸಿದ್ಧಳಾಗುತ್ತೇನೆ. ಶಕುಂತಲಾ, ದುಡುಕಬೇಡ ತಾಯಿ. ಇನ್ನಷ್ಟು ಆಳವಾಗಿ ವಿಚಾರ ಮಾಡು. ಆತ್ಮಹತ್ಯೆ ಮಾಡಿಕೊಂಡು ಆ ಅಪವಾದ ನನ್ನ ಮೇಲೆ ಹೊರಿಸಬೇಡಮ್ಮ, ನನ್ನ ಮೇಲೆ ಹೊರಿಸಬೇಡ. ಅಯ್ಯೋ ದೇವ್ರೇ, ಎಂಥ ಸಂದರ್ಭ ತಂದೊಡ್ಡಿದೆಯಪ್ಪ ನನಗೆ, ಎಂಥ ಸಂದರ್ಭ ತಂದೊಡ್ಡಿದೆ. ಬಾಪು ಬಾಪು ಬಾಪು, ನೋಡಮ್ಮ, ಹೇಮ ಏನೋ ತಿನ್ನಕ್ ಮಾಡಿರ್ತಕ್ಕ, ಇದನ್ನೆಲ್ಲ ಕಟ್ಟಿಕೊಟ್ಲು. ಮೊದಲು ಬಾಪೂಜಿಗೆ ಉಣ್ಣ ಕೊಟ್ಟು ಆಮೇಲೆ ನೀವು ಊಟ ಮಾಡ್ರಿ ಅಂತ ಹೇಳಿದ್ಲು. ನಡಿ, ನಿಮಗ ನನ್ನ ಕೈಯಿಂದಾನೇ ಊಟ ಕೊಡ್ತೇನೆ.